ಚೆನ್ನಾಗಿದೆ. ಇದೇನಿದು? ಪತ್ರೊಡೆ. ಪತ್ರೊಡೆ ಉದ್ದಿನ ನಾನು ಮಾಡಿದ್ದು. ಪತ್ರೊಡೆ ಸೊಪ್ಪಲ್ಲಿ ಕೆಸವಿನ ಸೊಪ್ಪಲ್ಲಿ ಲೇಯರ್ ಪತ್ರೊಡೆ ಹೇಳ್ತೀರಲ್ಲ, ಪತ್ರೊಡೆ ಅಂತ ಆಗ್ತದೆ. ಇದನ್ನು ನಾನೀಗ ಅರಪ್ಪು ಹಾಕುದು ಅಂತ, ಅರಪ್ಪಲ್ಲಿ ಹಾಕುದು ಅಂತ ಇದು. ಸರಿ. ಇದಕ್ಕೆ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಒಣಮೆಣಸು ಅಷ್ಟು, ಮತ್ತೆ ಅರಿಶಿನ ಹುಡಿ, ಅದನ್ನು ಸ್ವಲ್ಪ ಹುರಿದು ಸ್ವಲ್ಪ ಫ್ರೈ ಮಾಡಬೇಕು. ತುಂಬ ಅಲ್ಲ, ಎಣ್ಣೆ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಫ್ರೈ ಮಾಡಿ ನಂತರ ನಾನೀಗ ತೆಂಗಿನಕಾಯಿ ಜೊತೆ ಅರ್ದೆ ರುಬ್ಬಿ ಈಗ ನಾನೀಗ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು. ಹುಳಿ ಈಗ ಇದಕ್ಕೆ ಹಾಕಿದ್ದು ನಾನು ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ರಾತ್ರಿ ನೀವು ಇದನ್ನು ಮಾಡಿಟ್ಟಿದ್ದೀರಿ. ನಿನ್ನೆ ರಾತ್ರಿ ತಿಂದಿದ್ದೀರಾ? ಸ್ವಲ್ಪ ತಿಂದಿದ್ದೇವೆ. ರುಚಿ ನೋಡಿದ್ದೀರಿ ಹಾಗಾದ್ರೆ. ಇವಾಗ ಇದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅರಪ್ಪಲ್ಲಿ ಹಾಕುದು. ಇದೀಗ ಫ್ರೈ ಮಾಡ್ಲಿಕ್ಕೆ ಆಗ್ತದೆ, ತುಪ್ಪ ಹಾಕಿ ಆ ಥರನೂ ಮಾಡ್ಬೋದು. ಕೊಂಕಣಿ ಸ್ಟೈಲಲ್ಲಿ ತುಂಬ ಹಲವಾರು ಮಾಡ್ತಾರಲ್ಲ ಇದರಲ್ಲಿ, ಆ ಥರ ನಿಮ್ಮದು ಇದೆಯಾ? ನಿಮ್ಮ ಊರಲ್ಲೂ ಮಾಡ್ತೀರಾ ನೀವು? ನಮ್ಮ ಅತ್ತೆ ಇರುವಾಗ ಇವರು ಮಾಡ್ತಾ ಇದ್ರು. ಅವರಿಗೆ ಕೊಂಕಣಿ ಫ್ರೆಂಡ್ಸ್ ಜಾಸ್ತಿ. ಅವರು ಶಾಲೆಗೆ ಹೋಗುವಾಗ ಸೊ ಅವರು ಹೇಳಿಕೊಟ್ಟ ವಿಧಾನವನ್ನು ನೀವು ಮಾಡ್ತಾ ಇದ್ದೀರಿ. ಈಗ ನಮಗೆಲ್ಲ ಇಷ್ಟ ಆಗುತ್ತೆ ಇದು. ಇದು ಬಾಳೆ ಎಲೆ ಎಲ್ಲ ಬೇಡ ನೋಡಿ, ಇಲ್ಲದಿದ್ರೆ ಬಾಳೆ ಎಲೆ ಎಲ್ಲ ತರಬೇಕಲ್ಲ ಈ ಮಳೆ ಬರುವಾಗಲ್ಲ. ಸೊಪ್ಪು ಮಾತ್ರ ತಂದ್ರೆ ಆಯ್ತು. ಸೊಪ್ಪು ಎರಡು ರೀತಿಯಲ್ಲಿ ಮಾಡ್ಬೋದಲ್ಲ. ಒಂದು ಸೊಪ್ಪನ್ನೇ ಏನು ಹೇಳ್ತೀವಿ ನೀವು ಈ ಥರ ಮಾಡಿದಾಗೆ, ಇನ್ನೊಂದು ಮಿಕ್ಸ್ ಮಾಡಿ ಎರಡು. ಮತ್ತೆ ಜೀರಿಗೆ ಬೆಂದಿ ಅಂತ ಹೇಳ್ತಾರೆ ನಾವು, ಜೀರಿಗೆ ಹಾಕಿ ಮಾಡಲೂಬಹುದು, ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಹಾಗೇನೆ ಎಣ್ಣೆ, ತೆಂಗಿನ ಎಣ್ಣೆ, ಪ್ಯೂರ್ ತೆಂಗಿನ ಎಣ್ಣೆಯನ್ನು ತೆಂಗಿನ ಎಣ್ಣೆ ಮತ್ತೆ ಬೆಲ್ಲ ಹಾಕಿ ತಿನ್ನಲಿಕ್ಕೂ ಆಗ್ತದೆ. ನೋಡಿ ಫ್ರೆಂಡ್ಸ್, ಇದು ಈ ಥರ ಇಲ್ಲಿ ಅರಪ್ಪು ಅಂತ ಹೇಳ್ತಾರೆ ಈ ಕಡೆಯವರು, ಅರಪ್ಪು ಬೆಂದಿ ಅಂತೇಳಿ. ಸೊ ಪತ್ರೊಡೆಯನ್ನು ಸಣ್ಣಕ್ಕೆ ಕಟ್ ಮಾಡಿ ಬಿಟ್ಟು ಇದಕ್ಕೆ ಹಾಕೋದು. ಸ್ವಲ್ಪ ಬೆಲ್ಲನೂ ಹಾಕಿದ್ದೀರಿ ಅಂತಲ್ಲ? ಬೆಲ್ಲ ಹಾಕಿದ್ದೇನೆ, ಸ್ವಲ್ಪ ಬೆಲ್ಲ, ಹುಳಿ ಎಲ್ಲ ಹಾಕ್ಬೇಕು ಅದಕ್ಕೆ, ಇಲ್ಲದ್ರೆ ಅದು ಚೆನ್ನಾಗಿ ಬರಲ್ಲ. ಹುಳಿ ಸ್ವಲ್ಪ ಜಾಸ್ತಿ ಬೇಕು, ಇಲ್ಲದ್ರೆ ಅದು ತುರಿಸುತ್ತೆ. ಹುಳಿ ಸರಿ ಬೇಕಂತ. ಪತ್ರೊಡೆ ಕೆಸವಿನ ಸೊಪ್ಪು ಅಂತ ಹೇಳುದು ನಾವು, ಅದು ಕೂಡ ಹಾಗೆ ಎಳತ್ತಾಗಬೇಕು, ಸ್ವಲ್ಪ ಬೆಳೆದಾದ್ರೆ ಅದು ತುರಿಸ್ತದೆ. ಎಳೆಯ ಸೊಪ್ಪು ನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ, ಇಲ್ಲದೆ ತುರ್ಸತ್ತೆ. ಸ್ವಲ್ಪ ಸರಿ ಹುಳಿ, ಉಪ್ಪು, ಖಾರ ಎಲ್ಲ ಬೇಕಾಗತ್ತೆ ಇದಕ್ಕೆ. ಹಿಂಗೆ ಸ್ವಲ್ಪ ತೆಂಗಿನ ಎಣ್ಣೆ, ಬೆಲ್ಲ ಹಾಕಿ ತಿಂತಾರೆ ಈ ಸೈಡ್ನವರು. ಹೀಗೆ ಮಾಡಿ ಈಗ ತುಂಡು ಮಾಡಿ ಫ್ರೈ ಮಾಡಬಹುದು. ಅದೇ ಸ್ವಲ್ಪ ಲೇಯರ್ಸ್ ತೋರಿಸಿ ಓಪನ್ ಮಾಡಿ. ಸ್ವಲ್ಪ ತುಂಬ ಬಂದಿದೆಯಲ್ಲ, ಬರ್ತದೆ ನೋಡಿ. ವಾವ್, ತುಂಬ ಹಾಕ್ಬೇಕು ಲೇಯರ್ಸ್ ನೋಡಿ, ಸಖತ್ ಬಂದಿದೆ. ಓಕೆ, ನಾವು ಉದ್ದಿದ ಪತ್ರೊಡೆ ಅಂತ ಹೇಳಿದ್ದು. ಏನು ನೋಡಿ ಯಾವ ಥರ ಹಾಕ್ತಾರೆ ಇವರು ಅಂತೇಳಿ. ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿದಂತಹ ಪತ್ರೊಡೆಯನ್ನು ಈ ಸಾಂಬಾರು ಥರ ಮಾಡಿದಾರಲ್ಲ ಅದಕ್ಕೆ ಮಿಕ್ಸ್ ಮಾಡೋದು ನೋಡಿ. ಅದೊಳ್ಳೆ ಕುದೀತಾ ಇದೆ. ಇನ್ನಿದೆಷ್ಟು ಒಂದು 2-3 ನಿಮಿಷ ಕುದಿಬೇಕಾ? ಅದು ಎಳಿಬೇಕು ಆ ಪತ್ರೊಡೆ. ನಾವು ಇದನ್ನ ತುಂಡೆಲ್ಲ ಉಂಟಲ್ಲ, ತರಕಾರಿ ತುಂಡೆಲ್ಲ ನಾವು ಎಷ್ಟು ಸಲ ಸ್ವಲ್ಪ ಅಂದರೆ ಸ್ವಲ್ಪ ಕುದಿಬೇಕು ಅದು, ಮತ್ತೆ ಎಳಿಬೇಕು ರಸ ಎಲ್ಲ ಸ್ವಲ್ಪ. ಅತ್ತೆಯವರು ಇರುವಾಗ ಇದನ್ನು ಜೋರು ಮಾಡ್ತಾ ಇದ್ರ. ನಾನೀಗ ಮತ್ತೆ ಅತ್ತೆಯವರು ಹೋದ ನಂತರ ನಾನೀಗ ಫಸ್ಟ್ ಟೈಮ್ ಮಾಡೋದು. ಚೆನ್ನಾಗಿರುತ್ತೆ, ಸೂಪರ್ ಆಗುತ್ತೆ. ಹೌದು, ನೀನು ತಿಂದಿದ್ಯಲ್ಲ? ನನಗಂತೂ ಇದು ತುಂಬ ಇಷ್ಟ. ಅಮ್ಮನ ಮನೆಗೆ ಬಂದರೆ ನಾನು ಯಾವಾಗಲೂ ಇದನ್ನು ಮಾಡಿಸ್ತಾ ಇರ್ತೀನಿ. ಅಂದರೆ ಈ ಮಳೆಗಾಲದಲ್ಲಿ ಮಾತ್ರ ಪತ್ರೊಡೆ, ಅಂದರೆ ಕೆಸವಿನ ಎಲೆ ಅಲ್ಲ, ಅದು ಕೆಸವಿನ ಎಲೆಯಲ್ಲಿ ಆಗ್ತದೆ. ಈಗೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಯಾವುದು ಕೂಡ ಮಾಡ್ಲಿಕ್ಕೆ ಆಗ್ತದೆ. ಮಳೆಗಾಲ, ಬೇಸಿಗೆಗಾಲ ಅಂತ ಇಲ್ಲ. ಅದೇನು ಬೆಲ್ಲ ಅಲ್ಲ? ಬೆಲ್ಲ ಹಾಕಿದ್ದು ನಾನು. ಸ್ವಲ್ಪ ಸಿಹಿ ಬೇಕಿದ್ರೆ ಬೆಲ್ಲ ಹಾಕ್ಬೇಕು, ಇಲ್ಲದ್ರೆ ಬೇಡ. ಕೆಲ ಜನರಿಗೆಲ್ಲ ಸಿಹಿ ಜಾಸ್ತಿ ಬೇಡ ಅಲ್ಲ. ಹೌದು, ಅವರಿಗೆ ಬೆಲ್ಲ ಬೇಡ. ನಮಗೆ ಇಲ್ಲಿ ಬೇಕಾಗುತ್ತೆ. ಸ್ವಲ್ಪ ಬೆಲ್ಲ ಹಾಕಿದರೆ ಇದರ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಲ್ಲ ಬೇಡದಿದ್ದವರು ಸ್ಕಿಪ್ ಮಾಡ್ಬೋದು. ನೋಡಿಕೊಂಡು ಇವಾಗ ಏನು ಹೇಳ್ತೀವಿ, ಆ ಸಾಂಬಾರನ್ನ ಇದೆಯಲ್ಲ ಅದು ಎಷ್ಟಿದೆ ಅದರ ನೋಡಿಕೊಂಡು ಹಾಕೊಳ್ಳೋದಲ್ಲ. ಹೌದು, ಈ ಪತ್ರೊಡೆ ಹಂಗೆ ಹೇಳ್ಕೊಂಡು ತುಂಬ ಜಾಸ್ತಿ ಹಾಕಿದರೂ ಅದು ಚೆನ್ನಾಗಿರಲ್ಲ, ಕಡಿಮೆ ಹಾಕಿದರೆ ಬರೀ ಕಾಯಿ ಸಿಗತ್ತೆ, ಅದು ಚೆನ್ನಾಗಿರಲ್ಲ.
ಇದು ನೀವು ಯಾವ ಗ್ಯಾಸಿನ ಒಲೆಯಲ್ಲಿ ಈಗ ಗೋಬರ್ ಗ್ಯಾಸ್ ಅಲ್ಲ ನಾರ್ಮಲ್ ಈ ಗ್ಯಾಸ್? ಗೋಬರ್ ಗ್ಯಾಸ್ ನೋಡಿ, ಇದು ಗೋಬರ್ ಬರ್ತದೆ ಗ್ಯಾಸ್ ನೋಡಿ ನೋಡಿ. ನೋಡಿ ಇದು ಗೋಬರ್ ಗ್ಯಾಸ್ ಊರಲ್ಲಿ. ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಇದು ಗೋಬರ್ ಗ್ಯಾಸ್ ಇಂದಲ್ಲ ನೋಡಿ, ಅದರಲ್ಲಿ ಹಾಗೆ ಮಾಡಿದ್ರೆ ಇಲ್ಲಿ ಗ್ಯಾಸ್ ಬರ್ತದೆ ನೋಡಿ. ಈಗ ನನಗೆ ಮೊನ್ನೆ ಗ್ಯಾಸ್ ಇಲ್ಲ ಅಂತ ಆಗಿತ್ತಲ್ಲ, ನನಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಈ ಊರಲ್ಲಿ ಅದೇನು ಪ್ರಾಬ್ಲಮ್ ಇವರಿಗೆ ಆಗಿಲ್ಲ ಅಂತೆ. ಯಾಕೆಂತ ಹೇಳಿದ್ರೆ ಇವರಿಗೆ ಗೊಬ್ಬರ ಗ್ಯಾಸ್ ಇರುವ ಕಾರಣ. ಗೊಬ್ಬರ ಗ್ಯಾಸ್ ಅಂದ್ರೆ ದನದ ಸಗಣಿಯನ್ನು ಅದಕ್ಕೆ ಒಂದು ಇದಿದೆ, ಪ್ರೊಸೆಸಿಂಗ್ ಇದೆ. ನಾನು ಮೊನ್ನೆ ತೋರಿಸಿದ್ದೇನೆ. ಒಂದು ವಿಡಿಯೋದಲ್ಲಿ ಇವರು ತೋರಿಸಿದಾರಂತೆ. ಅದರಿಂದ ಬರುವ ಗ್ಯಾಸ್ ಅಂದರೆ ಕನೆಕ್ಷನ್ ಇಲ್ಲಿದೆ ಆಫ್ ಆನ್ ಮಾಡೋಕ್ಕೆ. ಇದಕ್ಕೇನು ಸಿಲಿಂಡರ್ ಆ ಥರ ಏನು ಬೇಕಾಗಲ್ಲ, ಗೊತ್ತಿರ್ಬೋದು ಹೆಚ್ಚಿನವ್ರಿಗೆ ನಿಮಗೆ. ನಮ್ಮ ನಾರ್ಮಲ್ ಗ್ಯಾಸಿಂದ ಇದು ಎಷ್ಟೋ ಬೆಟರ್ ಮತ್ತು ಒಳ್ಳೆ ಏನು ನಮಗೆ ಹೆದರಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದು ಸ್ವಲ್ಪ ಇಲ್ಲ, ಹೌದು. ಆದರೆ ಗ್ಯಾಸ್ ಬರಬೇಕು ನೋಡಿ, ಸಗಣಿ ಹಾಕ್ಬೇಕಲ್ಲಿ. ಹೌದು, ಅಲ್ಲಿ ಹೋಗಿ ನಾವು ನೋಡ್ಕೋಬೇಕು ಅದನ್ನು ಕರೆಕ್ಟಾಗಿ. ಅದೆಲ್ಲ ಕೆಲಸ ಇದೆ. ಅಲ್ಲಿ ಹಳ್ಳಿಯಲ್ಲಿ ಇರುವುದಲ್ಲ ಕೆಲಸವೇ ನನಗೆ. ನೋಡಿ ಇವರು ಪುನಃ ಅದನ್ನು ಕಲಿಸ್ತಾ ಇದ್ದಾರೆ. ಕರೆಕ್ಟ್ ಆಗಬೇಕಲ್ಲ, ಹೊಂದ್ಕೋಬೇಕು, ಎಳಿಬೇಕು. ಒಗ್ಗರಣೆ ಕೊಡಬೇಕು ಶುರುವಿಗೆ. ಫಸ್ಟಿಗೆ ಒಗ್ಗರಣೆ ಕೊಟ್ಬಿಟ್ಟು ನೀವು ಕಡ್ದಂಥ ಕಾಯಿ ತುರಿ ಇದನ್ನು ಮಿಶ್ರಣವನ್ನು ಇದಕ್ಕೆ ಹಾಕಿ ಅದು ಕುದಿಬೇಕು. ಕುದಿದಾದ್ಮೇಲೆ ಪತ್ರೊಡೆಯನ್ನು ಕಟ್ ಮಾಡಿದಂಥ ಪತ್ರೊಡೆಯನ್ನು ಕಟ್ ಮಾಡಿದ್ರೆ ಸಾಕು, ಹಾಕಿ ತುಂಡು ತುಂಡು ತಿನ್ಲಿಕ್ಕೆ ಒಳ್ಳೆಯದು. ಮಿಕ್ಸ್ ಮಾಡಬೇಕು. ಇನ್ನು ಮೇಲ್ಗಡೆಯಿಂದ ಏನಾದರೂ ಕೊತ್ತಂಬರಿ ಸೊಪ್ಪು ಆ ಥರ ಏನಾದರೂ ಹಾಕ್ತೀರಾ? ಅದೆಲ್ಲ ಚೆನ್ನಾಗಿರಲ್ಲ, ಬೇಡ, ಅದೆಲ್ಲ ಚೆನ್ನಾಗಿರಲ್ಲ. ಇದು ಸೊಪ್ಪೆಲ್ಲ ಹೌದು, ಏನು ಬೇಕಾಗಲ್ಲ. ಒಗ್ಗರಣೆಗೆ ಕೂಡ ನಾವು ಕರಿಬೇವು ಹಾಕುದಿಲ್ಲ ಇದಕ್ಕೆ. ಏನು ಬೇಕಾಗಲ್ಲ. ಆ ಥರ ಸ್ವಲ್ಪ ಕಟ್ ಮಾಡಬೇಕಾಗತ್ತಾ ಎಳಿಯಕ್ಕೆ. ಬೆಲ್ಲ ಇಳ್ದು ಸರಿ ಆಗಬೇಕಲ್ಲ, ಕಟ್ ಮಾಡಿದಷ್ಟೇ. ಈ ಬೆಲ್ಲ ನೋಡಿ ಅದು ಇದಾಗಿಲ್ಲ ನೋಡಿ. ಇಡೀ ಪತ್ರೊಡೆ ಅಂತ ಹೇಳ್ತೀವಲ್ಲ, ಇದು ಉದ್ದಿದ ಪತ್ರೊಡೆ. ಅದಕ್ಕೆ ಯಾವುದೇ ಸೊಪ್ಪುಗಳು ಬೇರೆ ಯಾವುದು ಎಲೆ, ಮಳೆ ಎಲೆ ಅದೆಲ್ಲ ಬೇಡ. ಹಾಗೆ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋದು. ಚೆನ್ನಾಗಿದೆ. ಇದಕ್ಕೆ ಬೆಳ್ತಿಗೆ ಏನು ಹಾಕಬೇಕು? ರೇಷನ್ ಅಕ್ಕಿ ಎಷ್ಟು ಅಂದರೆ ನಮ್ಮ ಇದರಲ್ಲಿ 1 ಪಾವು ಅಂತ ಹೇಳ್ತೇವೆ. 1 ಪಾವು ರೇಷನ್ ಅಕ್ಕಿ. ಏನು ರೇಷನ್ ಅಕ್ಕಿನೇ ಆಗಬೇಕಾ, ಬೇರೆ ಯಾವುದು ಆಗಲ್ವಾ? ಅಲ್ಲ, ಕುಚ್ಚಿಲಾಗ್ಬೋದು, ಕೆಂಪಕ್ಕಿ ಆಗ್ಬೋದು, ಯಾವುದು ಆಗತ್ತೆ ಅಂತೆ. ಮತ್ತು ಬೆಳ್ತಿಗೆ 1 ಗ್ಲಾಸ್ ಬೆಳ್ತಿಗೆಗೆ 2 ಗ್ಲಾಸ್ ಕುಚ್ಚಿಲಕ್ಕಿ ಹಾಕಿ ಮಾಡಿದ್ದಾರೆ. ಅದು ನುಣ್ಣನೆ ರುಬ್ಲಿಕ್ಕಿಲ್ಲ, ಸ್ವಲ್ಪ ತರಿ ತರಿಯಾಗಿ ರುಬ್ಬೇಕಂತೆ. ಸೊ ಇದು ಆಗ್ತಾ ಬಂತಂತೆ. ಆಗಿದೆಯಾ? ಆಗಿದೆ. ಸೊ ಈಗ ಸ್ಮೆಲ್ ಕೂಡ ಬರ್ತಾ ಇದೆ ಚೆನ್ನಾಗಿ. ಈ ಥರ ಇದು ಮಾಡಿದರೆ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇನ್ನು ಸ್ವಲ್ಪ ಇದನ್ನು 5 ನಿಮಿಷ ಬಿಟ್ಟು ತಿನ್ನುವ. ಇದನ್ನು ಮುಚ್ಚಿಡ್ಬೇಕಾ? ಅದು ಎಳ್ಕೋಬೇಕಲ್ಲ. ಸೊ ಒಂದು 5 ನಿಮಿಷ ಆದಮೇಲೆ ತಿನ್ನೋದಂತೆ. ಈಗ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಒಂದು ಕಾಫಿ ಜೊತೆ ಇದನ್ನು ತಿಂತಾ ಇದ್ದರೆ ಮಜಾನೇ ಬೇರೆ. ಹೊರಗಡೆ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇದು ನಮ್ಮ ಹಿಂದ್ಗಡೆ, ನಮ್ಮ ತಾಯಿ ಮನೆ ಹಿಂದ್ಗಡೆ ಇದು ಮೆಟ್ಲಿದೆ. ಅಲ್ಲೆಲ್ಲ ಪಾಚಿ ಗೀಚಿ ಎಲ್ಲ ಬೆಳ್ಕೊಂಡಿದೆ. ಇವಾಗ ಮಳೆ ಅಲ್ವಾ, ಅದಕ್ಕೆ ಜಾರಬಾರ್ದು ಅಂತೇಳಿ ಈ ಥರ ಬಟ್ಟೆಗಳನ್ನು ಹಾಕಿದ್ದಾರೆ. ಮಳೆ ಅಂದರೆ ಮಳೆಗಾಲದಲ್ಲಿ ಈ ಥರ ಬಂದು ಊರಲ್ಲಿ ಇದ್ಕೊಂಡು ಈ ಥರ ಹಲಸಿನಕಾಯಿ, ಮಾವಿನಕಾಯಿ ಅದು ಇದು ಎಲ್ಲ ತಿಂದ್ಕೊಂಡು ಇರೋದೇ ಒಂದು ಖುಷಿ. ಪತ್ರೊಡೆ ಇರುತ್ತೆ ಈ ಸಮಯದಲ್ಲಿ, ಎಲೆ ಇರುತ್ತಲ್ವ, ಕೆಸುವಿನ ಎಲೆ ನೋಡಿ. ಮಳೆ ಹನಿತಾ ಇದೆ. ಚೆನ್ನಾಗಿರುತ್ತೆ ಈ ವೆದರ್. ಚೆನ್ನಾಗಿದೆಯಲ್ಲ? ಆ ಸೈಡೆಲ್ಲ ಹೋಗೋಕ್ಕಾಗಲ್ಲ ನನಗೀಗ, ಫುಲ್ ಮಳೆ ಬರ್ತಾ ಇದೆ ನೋಡಿ ಆ ಸೈಡು. ಈ ಸೈಡ್ ನಾವು ಏನು ಮಾಡ್ತೀವಿ ಅಂದರೆ, ನಾನು ಆಮೇಲೆ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇಲ್ಲೆಲ್ಲ ಅವರು ಈ ಥರ ಸ್ಟಾಕ್ ಇಡ್ತಾರೆ, ಬೇಕಾಗತ್ತೆ ಅಲ್ವಾ ಬೆಂಕಿ ಕಾಯಿಸೋಕ್ಕೆ. ಓಕೆ, ಇದು ಅವರ ತೋಟ. ಚೆನ್ನಾಗಿದೆ. ಸರಿ ಫ್ರೆಂಡ್ಸ್,
ಇನ್ನೊಮ್ಮೆ ಸಿಗೋಣ. ನಾನಂತೂ ಇವತ್ತು ಪತ್ರೊಡೆ ಕಾಫಿ ಎಲ್ಲ ಕುಡ್ಕೊಂಡು ಆರಾಮವಾಗಿ ಮಳೆ ನೋಡಿಕೊಂಡು ಇರೋ ಪ್ಲ್ಯಾನು. ನೋಡೋಣ ಏನಾಗತ್ತೆ ಅಂತೇಳಿ. ಓಕೆ, ಬಾಯ್, ಟೇಕ್ ಕೇರ್.